ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಮೇ 9, 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದ್ ಮತ್ತು ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PAB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ನೇಪಾಳ ಸರ್ಕಾರವು ಇತ್ತೀಚೆಗೆ ಕೆಳಗಿನ ಯಾವ ಭಾರತೀಯ ಭೂಪ್ರದೇಶವನ್ನು ಒಳಗೊಂಡಂತೆ 100 ರು ಹೊಸ ಕರೆನ್ಸಿ ನೋಟನ್ನು ಹೊರತಂದಿದೆ? ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 4, ಮೇಲಿನ ಎಲ್ಲ ಪ್ರದೇಶಗಳು. ಅಂದರೆ ಕಲಪಾನಿ, ಲಿಂಪಿಯಾದಿರ, ಲಿಪುಲೇಖ್ ಇವು ಭಾರತದ ಒಡೆತನದಲ್ಲಿರುವ ಉತ್ತರಾಖಂಡದಲ್ಲಿ ಕಂಡುಬರ್ತಕ್ಕಂಥ ಪ್ರದೇಶಗಳಾಗಿವೆ. ಸೊ ಈ ಪ್ರದೇಶಗಳನ್ನು ನೇಪಾಳ ಸರ್ಕಾರವು ತನ್ನದೆಂದು, ಅಂದರೆ ತನ್ನ ದೇಶಕ್ಕೆ ಸೇರಿದವು ಎಂದು ಹೇಳಿಕೊಳ್ತಾ ಇದೆ. ಸೊ ಇದರ ಮೂಲಕ ಭಾರತ ಮತ್ತು ನೇಪಾಳದ ನಡುವೆ ವಿವಾದ ಎದ್ದಿರತಕ್ಕಂಥದ್ದು ಗಮನಿಸಬೇಕು. ಅಷ್ಟೇ ಅಲ್ಲದೆ ಈಗ ಹೊಸದಾಗಿ ನೇಪಾಳ ಸರ್ಕಾರವು 100 ರೂಪಾಯಿ ನೋಟನ್ನು ಹೊರತಂದಿದೆ. ಆ ನೋಟಿನ ಮೇಲೆ ಈ ಪ್ರದೇಶಗಳನ್ನು ಒಳಗೊಂಡಂತೆ ಚಿತ್ರಗಳನ್ನು, ಅಂದರೆ ನೇಪಾಳದ ಮ್ಯಾಪನ್ನು ಹೊರತಂದಿರತಕ್ಕಂಥದ್ದು. ಇಲ್ಲಿ ಕಲಪಾನಿ, ಲಿಂಪಿಯಾದುರ, ಲಿಪುಲೇಖ್ ಪ್ರದೇಶಗಳೇನಿದ್ದಾವೆ ಭಾರತದಲ್ಲಿ ಕಂಡುಬರ್ತಕ್ಕಂಥ ಪ್ರದೇಶಗಳಾಗಿದ್ದರೂ ಕೂಡ ನೇಪಾಳ ತನ್ನದೆಂದು, ಅಂದರೆ ತನ್ನ ಪ್ರದೇಶಗಳೆಂದು ಸಾಬೀತುಪಡಿಸ್ತಾ ಇದೆ. ಸೊ ಈ ಕಾರಣಕ್ಕಾಗಿ ಪ್ರಚಲಿತದಲ್ಲಿದೆ. ಇಂಪಾರ್ಟೆಂಟು, ನೆನಪಿಟ್ಟುಕೊಳ್ಳಿ. ಇಂಡಿಯನ್ ಎಕ್ಸ್‌ಪ್ರೆಸ್ ಪೇಪರ್ನಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ನೇಪಾಳ ಮ್ಯಾಪ್ ಆನ್, ನೋಡಿ, ಕರೆನ್ಸಿ ನೋಟ್ ಟು ಹ್ಯಾವ್ ಇಂಡಿಯನ್ ಏರಿಯಾಸ್, ಅಂದರೆ ಭಾರತದ ಭೂ ಪ್ರದೇಶಗಳನ್ನು ಒಳಗೊಂಡಂತೆ ಈ ನೇಪಾಳ ಸರ್ಕಾರ ತನ್ನ ಮ್ಯಾಪ್ನಲ್ಲಿ ಗುರುತು ಮಾಡಿ ಹೊಸ ಕರೆನ್ಸಿಯನ್ನು ಹೊರತಂದಿದೆ. ಸೊ ಅದು ಕರೆನ್ಸಿ 100 ರೂಪಾಯಿನ ಒಂದು ಕರೆನ್ಸಿಯಾಗಿದೆ. ಹಾಗಾದರೆ ಅದರಲ್ಲಿ ಕಂಡು ಬರತಕ್ಕಂಥ ಪ್ರದೇಶಗಳು ನೋಡಿ, ಲಿಪುಲೇಖ್ ಆಗಿರ್ಬೋದು, ಲಿಂಪಿಯಾದುರ ಮತ್ತು ಕಲಪಾನಿ ಅಂತ ಹೇಳ್ತೀವಿ. ಈ ಪ್ರದೇಶಗಳನ್ನು ನೇಪಾಳ ಸರ್ಕಾರ ತನ್ನದೆಂದು ಹೇಳಿಕೊಂಡು ಪ್ರದೇಶಗಳನ್ನು ಸೇರ್ಪಡೆಗೊಳಿಸಿರ್ತಕ್ಕಂಥದ್ದು ಅದಕ್ಕೆ. ಸೊ ಆ ಕಾರಣಕ್ಕಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥ ಮಾಹಿತಿ. ಈ ನಕ್ಷೆಗಳನ್ನು ಒಳಗೊಂಡಂತೆ ಹೊಸ ಕರೆನ್ಸಿ ನೋಟನ್ನು ಜಾರಿಗೆ ತಂದಿದೆ. ಸೊ ಇದರ ಹಿನ್ನೆಲೆ ನಾವು ನೋಡೋದಾದರೆ, ಆಲ್ರೆಡಿ ಮೇ 2020ರಲ್ಲಿ ನೇಪಾಳ ಸರ್ಕಾರವು ದೇಶದ ನವೀಕರಿಸಿದ ರಾಜಕೀಯ ನಕ್ಷೆಯನ್ನು ಬಿಡುಗಡೆ ಮಾಡಿತು. ಅಲ್ಲಿ ಭಾರತದ ಉತ್ತರಾಖಂಡಕ್ಕೆ ಸೇರಿದ ಕಲಪಾನಿ, ಲಿಂಪಿಯಾದುರ, ಲಿಪುಲೇಖ್ ಪ್ರದೇಶಗಳನ್ನು ನೇಪಾಳದ ಭೂ ಪ್ರದೇಶದ ಭಾಗವೆಂದು ಹೇಳುತ್ತದೆ ಮೇ 2020ರಲ್ಲಿ. ಅಂದರೆ ಹೊಸ ನಕ್ಷೆಯನ್ನು ಆವಾಗ ಅದು ನವೀಕರಿಸಿಕೊಳ್ಳುತ್ತದೆ. ಇನ್ನು ಭಾರತ ಮತ್ತು ನೇಪಾಳ ಎರಡೂ ಕಲಪಾನಿ ಪ್ರದೇಶದ ಮೇಲೆ ಹಕ್ಕು ಸಾಧಿಸಿವೆ. ಕಲಪಾನಿ ಪ್ರದೇಶವು ಕಾಳಿ ನದಿಯಿಂದ ತನ್ನ ಹೆಸರನ್ನು ಪಡೆದುಕೊಂಡಿದೆ. ನೇಪಾಳದಲ್ಲಿ ಈ ನದಿಯನ್ನು ಮಹಾಕಾಳಿ ಎಂದು ಕರೆಯಲಾಗುತ್ತದೆ. ಈ ನದಿಯು ಭಾರತ ಮತ್ತು ನೇಪಾಳದ ನಡುವಿನ ನೈಸರ್ಗಿಕ ಗಡಿಯಾಗಿ ಕಾರ್ಯನಿರ್ವಹಿಸುತ್ತದೆ, ನೆನಪಿರಬೇಕು, ಕಾಳಿ ನದಿ. ಓಕೆ, ಸೊ ನೆಕ್ಸ್ಟ್ ನಾವು 2ನೇ ಕ್ವಶನ್ ನೋಡೋಣ. ಸ್ವೀಡನ್ನ ಲಿಂಕೋಪಿಂಗ್ ವಿಶ್ವವಿದ್ಯಾಲಯದ ಸಂಶೋಧಕರು ಅಭಿವೃದ್ಧಿಪಡಿಸಿದ ಕೇವಲ ಒಂದೇ ಒಂದು ಪರಮಾಣುವಿನ ದಪ್ಪವಿರುವ ಚಿನ್ನದ ಹಾಳೆಯನ್ನು ಹೆಸರೇನು? ನೋಡಿ, ಇಂಪಾರ್ಟೆಂಟ್ ಆಗುತ್ತೆ. ಸರಿಯಾಗಿರ್ತಕ್ಕಂಥ ಉತ್ತರ ಗೋಲ್ಡನ್ ಅಂತ ಕರಿತೀವಿ. ಗೋಲ್ಡನ್ ಎಂಬುದು ನೋಡಿ ಕೇವಲ ಒಂದೇ ಪರಮಾಣುವಿನ ದಪ್ಪವಾದ ಹಾಳೆ ಅಂತ ಕರಿತೀವಿ. ಅಂದರೆ ಒಂದು ಪರಮಾಣು ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಚಿಕ್ಕ ಹಾಳೆಯನ್ನು ಈಗ ನಿರ್ಮಾಣ ಮಾಡಿದೆ. ಸೊ ಅದು ಚಿನ್ನದ ಹಾಳೆ, ಅಂದರೆ ಕೇವಲ ಒಂದೇ ಪರಮಾಣುವಿನ ದಪ್ಪವಿರುವ ಚಿನ್ನದ ಹಾಳೆಯನ್ನು ಅಭಿವೃದ್ಧಿಪಡಿಸಿದೆ ಸ್ವೀಡನ್ ದೇಶ. ಸೊ ಸ್ವೀಡನ್ ದೇಶದಲ್ಲಿ ಯಾವುದು ಅಂತ ಕೇಳಿದ್ರೆ ಲಿಂಕೋಪಿಂಗ್ ವಿಶ್ವವಿದ್ಯಾಲಯದ ಸಂಶೋಧಕರು ಈ ವಿಶಿಷ್ಟ ಸಾಧನೆಯನ್ನು ಮಾಡಿದ್ದಾರೆ. ಸೊ ಈ ಮೂಲಕ ಅದರ ಹೆಸರು ಗೋಲ್ಡನ್ ಅಂತ ಹೆಸರಿಟ್ಟಿದ್ದಾರೆ. ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಕೂಡ ಇಂಡಿಯನ್ ಎಕ್ಸ್‌ಪ್ರೆಸ್ ಪೇಪರ್ನಲ್ಲಿ ನೀಡಿದ್ದಾರೆ. ಸೊ ಇಲ್ಲಿ ಗಮನಿಸಬಹುದು, ಗೋಲ್ಡನ್ ಅಂತ ಕರಿತೀವಿ ಇದನ್ನು. ಸೊ ಇಲ್ಲಿ ರಿಸರ್ಚರ್ಸ್ ಇದನ್ನು ಕ್ರಿಯೇಟ್ ಮಾಡಿದ್ದಾರೆ. ಸೊ ಇದೊಂದು ನೋಡಿ, ಎ ಸೀಟ್ ಆಫ್ ಗೋಲ್ಡ್ ದಟ್ ಈಸ್ ಓನ್ಲಿ 1 ಆಟಮ್ ಥಿಕ್ ಅಂತ ಕರಿತೀವಿ. ನೋಡಿ, ಅಂದರೆ ಅತ್ಯಂತ ದಪ್ಪದ ಚಿಕ್ಕ, ಅಂದರೆ ಒಂದೇ ಎಳೆಯ ಒಂದು ದಪ್ಪವಾದ ಒಂದೇ ಎಳೆಯ ಗೋಲ್ಡನ್ ಎಂಬತಕ್ಕಂಥ ಹೆಸರಿನ ಈ ಒಂದು ಥಿಕ್ಕನ್ನು ಅಭಿವೃದ್ಧಿಪಡಿಸಿರತಕ್ಕಂಥದ್ದು. ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸ್ವೀಡನ್ನ ಲಿಂಕೋಪಿಂಗ್ ವಿಶ್ವವಿದ್ಯಾಲಯ ಸಂಶೋಧಕರು ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ. ಗ್ರಾಫಿಕ್ನಂತಹ ಈ ಹಿಂದೆ ಗುರುತಿಸಲಾದ 2D ವಸ್ತುಗಳಿಂದ ಭಿನ್ನವಾಗಿದೆ. ಅದು ಗೋಲ್ಡನ್ ಲೋಹದ ಹಾಳೆಯಾಗಿದ್ದು ಅದು ಕೇವಲ ಒಂದು ಪರಮಾಣುವಿನ ದಪ್ಪವಾಗಿರುತ್ತದೆ. ನೋಡಿ, ಅಂದರೆ ಪರಮಾಣುವಿನ ದಪ್ಪವಾಗಿರುತ್ತೆ, ಅಂದರೆ ಅಣು ಅಂತ ಕರಿತೀವಿ. ಪರಮಾಣು ಕೇವಲ ಅಷ್ಟೇ ದಪ್ಪವಾಗಿದೆ ಅದು.
ಸೊ ಅದನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು. ಇದು ಸ್ವತಂತ್ರ 2D ಲೋಹಗಳ ವರ್ಗಕ್ಕೆ ಸೇರಿರುವುದರಿಂದ ವಿಶಿಷ್ಟವಾಗಿದೆ. ನೋಡಿ, ಸ್ವತಂತ್ರವಾಗಿದೆ ಮತ್ತು 2D ಲೋಹಗಳ ವರ್ಗಕ್ಕೆ ಸೇರಿದೆ. ಸೊ ಇದರಿಂದಾಗಿ ಇನ್ನು ಮುಂದೆ ಗೋಲ್ಡನ್ ಅಭಿವೃದ್ಧಿ ಏನಿದೆ ಇದು ಎಲೆಕ್ಟ್ರಾನಿಕ್ಸ್ ವಸ್ತುಗಳಾಗಿರ್ಬೋದು, ವೇಗವರ್ಧನೆ ಆಗಿರ್ಬೋದು ಮತ್ತು ಅದರ ವಿಶಿಷ್ಟ ಗುಣಲಕ್ಷಣಗಳು ಮತ್ತು ಅತಿ ತೆಳುವಾದ ಸ್ವಭಾವದ ಕಾರಣದಿಂದಾಗಿ ಸಂಭಾವ್ಯವಾಗಿ ಹೊಸ ರೀತಿಯ ಸಂವೇದಕಗಳಂತಹ ವಿವಿಧ ಕ್ಷೇತ್ರಗಳಲ್ಲಿನ ಅಪ್ಲಿಕೇಶನ್ಗಳಿಗೆ ಹೊಸ ಅಧ್ಯಯನ ನಾಂದಿ ಹಾಡಲಿದೆ. ಓಕೆ, ಸೊ ಇದು ಕಾರಣಕ್ಕಾಗಿ ತುಂಬಾ ಇಂಪಾರ್ಟೆಂಟು. ಗೋಲ್ಡನ್ ಎಂಬತಕ್ಕಂಥ ಹೆಸರನ್ನಿಟ್ಟಿದೆ. ಸ್ವೀಡನ್ ದೇಶದ ಸಂಶೋಧಕರು ಅಭಿವೃದ್ಧಿಪಡಿಸಿದ್ದಾರೆ ಎಂಬುದು ನೆನಪಿರಬೇಕು. ನೆಕ್ಸ್ಟ್ 3ನೇ ಕ್ವಶನ್ ನೋಡೋಣ. ಪ್ರತಿ ವರ್ಷ ಮೇ 7ರಂದು ವಿಶ್ವ ಅಸ್ತಮ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ನೋಡಿ, ವರ್ಲ್ಡ್ ಅಸ್ತಮ ಡೇ. ಹಾಗಾದರೆ 2024ರ ವಿಶ್ವ ಅಸ್ತಮ ದಿನದ ಥೀಮ್ ಏನು? ಸರಿಯಾಗಿರ್ತಕ್ಕಂಥ ಉತ್ತರ ಅಸ್ತಮ ಶಿಕ್ಷಣ ಸಬಲೀಕರಣ. ನೋಡಿ, ಅಸ್ತಮ ಶಿಕ್ಷಣ ಮತ್ತು ಸಬಲೀಕರಣ ಎಂಬುದು ಈ ವರ್ಷದ ಅಸ್ತಮ ದಿನದ ಥೀಮ್ ಆಗಿದೆ. ಪ್ರತಿ ವರ್ಷ ಮೇ 7ರಂದು ನಾವು ವರ್ಲ್ಡ್ ಅಸ್ತಮ ಡೇಯನ್ನು ಆಚರಣೆ ಮಾಡ್ತೀವಿ. ಸೊ ಈ ಒಂದು ಮಾಹಿತಿಯನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಓಕೆ, ಸೊ ಇಲ್ಲಿ ಗಮನಿಸಿ, ಮೇ ತಿಂಗಳ ಮೊದಲ ಗುರುವಾರದಂದು ಆಚರಣೆ ಮಾಡ್ತೀವಿ. ಮೇ 7 ಈ ವರ್ಷ ಮೊದಲ ತಿಂಗಳ ಗುರುವಾರ ಬಂದಿರತಕ್ಕಂಥದ್ದು. ಪ್ರತಿ ವರ್ಷ ಮೇ ತಿಂಗಳ ಮೊದಲ ಗುರುವಾರದಂದು ವಿಶ್ವ ಅಸ್ತಮ ದಿನವನ್ನು ಆಚರಿಸಲಾಗುತ್ತದೆ. ಇದು ಅಸ್ತಮದ ಬಗ್ಗೆ ಜಾಗೃತಿ ಮೂಡಿಸಲು ಮುಖ್ಯವಾಗಿ ಗ್ಲೋಬಲ್ ಇನಿಷಿಯೇಟಿವ್ ಫಾರ್ ಅಸ್ತಮ ಅಂದರೆ ಗಿನಾ ಅಂತ ಕರಿತೀವಿ. ಇದು ಜಾಗತಿಕವಾಗಿ ಆಯೋಜಿಸುವ ಪ್ರಮುಖ ಉಪಕ್ರಮವಾಗಿದೆ. ಗಿನಾ ಇದನ್ನು ಆಯೋಜನೆ ಮಾಡುತ್ತದೆ. ಗಿನಾ ಆಯ್ಕೆ ಮಾಡಿರುವ ಈ ವರ್ಷದ ಥೀಮ್ ಗಮನಿಸಿ, ಅಸ್ತಮ ಎಜುಕೇಷನ್ ಎಂಪವರ್ಸ್ ಎಂಬುದು ಈ ವರ್ಷದ ಥೀಮ್ ಆಗಿದೆ. ಗಿನಾದ ಪಾತ್ರ ವಿಶ್ವ ಆರೋಗ್ಯ ಸಂಸ್ಥೆಯ ಸಹಯೋಗದ ಸಂಸ್ಥೆಯಾಗಿ ಗಿನಾ ಶೈಕ್ಷಣಿಕ ಮತ್ತು ವಕಾಲತ್ತು ಪ್ರಯತ್ನಗಳ ಮೂಲಕ ವಿಶ್ವಾದ್ಯಂತ ಅಸ್ತಮ ಹರಡುವಿಕೆ, ರೋಗ ಮತ್ತು ಮರಣವನ್ನು ಕಡಿಮೆ ಮಾಡಲು ಕೇಂದ್ರೀಕರಿಸುತ್ತದೆ. ನೆಕ್ಸ್ಟ್ ನಾವು 4ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಪ್ರತಿ ವರ್ಷ ವಿಶ್ವ ಅಥ್ಲೆಟಿಕ್ಸ್ ದಿನವನ್ನು ಮೇ 7ರಂದು ಆಚರಿಸಲಾಗುತ್ತದೆ. ಹಾಗಾದರೆ ಈ ದಿನವನ್ನು ಮೊದಲು ಕೆಳಗಿನ ಯಾವ ವರ್ಷದಲ್ಲಿ ಆಚರಿಸಲಾಯಿತು? ಓಕೆ, ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 1 ಸರಿಯಾಗಿದೆ. 1996ರಲ್ಲಿ. ಗಮನಿಸಿ, ವರ್ಲ್ಡ್ ಅಥ್ಲೆಟಿಕ್ಸ್ ಡೇ ನಾವು ಪ್ರತಿ ವರ್ಷ ಮೇ 7ರಂದು ಆಚರಣೆ ಮಾಡ್ತೀವಿ. 1996ರಲ್ಲಿ ಮೊದಲು ಆಚರಣೆ ಮಾಡಲಾಗಿತ್ತು. ವಿಶ್ವ ಅಥ್ಲೆಟಿಕ್ಸ್, ಮೊದಲಿಗೆ ಇದನ್ನು ಇಂಟರ್ನ್ಯಾಷನಲ್ ಅಮೆಚೂರ್ ಅಥ್ಲೆಟಿಕ್ಸ್ ಫೆಡರೇಷನ್ ಎಂದು ಕರೆಯಲಾಗ್ತಾ ಇತ್ತು. ಇದೊಂದು ಸಾಮಾಜಿಕ ಜವಾಬ್ದಾರಿ ಯೋಜನೆಯಾಗಿ ಅಥ್ಲೆಟಿಕ್ ಫಾರ್ ಎ ಬೆಟರ್ ವರ್ಲ್ಡ್ ಎಂದು ಪ್ರಾರಂಭಿಸಲಾಗುತ್ತದೆ. ಇದನ್ನು ಆಗಿನ IAAF ಅಧ್ಯಕ್ಷ ಆಗಿರ್ತಕ್ಕಂಥ ಫ್ರಿಮೋ ನೆಬಿಯೋಲೋ ಪ್ರಾರಂಭಿಸ್ತಾರೆ. ನೋಡಿ, ಫ್ರಿಮೋ ನೆಬಿಯೋಲೋ ಇದರ ಪ್ರಾರಂಭಿಸಿದ ವ್ಯಕ್ತಿಯಾಗಿದ್ದಾರೆ, ನೆನಪಿರಲಿ. ನೆಕ್ಸ್ಟ್ 5ನೇ ಕ್ವಶನ್ ನೋಡೋಣ. ಥಾಮ್ ಜಾ. ನೋಡಿ, ಥಾಮ್ ಜಾ ಎಂಬುದು ಬ್ಲೂ ಹೋಲ್ ಆಗಿದೆ. ಅಂದರೆ ಬ್ಲೂ ಹೋಲ್ ಅಂದರೆ ದೊಡ್ಡದಾಗಿರತಕ್ಕಂಥ ಹೋಲ್, ಬ್ಲೂ ಹೋಲ್ ಇದು ಎಂಬ ಹೆಸರಿನ ವಿಶ್ವದ ಅತ್ಯಂತ ಆಳವಾದ ನೀಲಿ ರಂಧ್ರವನ್ನು ಯಾವ ದೇಶದಲ್ಲಿ ಇತ್ತೀಚೆಗೆ ಕಂಡುಹಿಡಿಯಲಾಗಿದೆ? ಸರಿಯಾದಂಥ ಉತ್ತರ ಮೆಕ್ಸಿಕೋ. ನೋಡಿ, ಮೆಕ್ಸಿಕೋದಲ್ಲಿ ಈಗ ವಿಶ್ವದಲ್ಲೇ ಅತ್ಯಂತ ಆಳವಾದ ನೀಲಿ ರಂಧ್ರವನ್ನು ಕಂಡುಹಿಡಿಯಲಾಗಿದೆ. ಸೊ ಇದನ್ನು ಥಾಮ್ಜಾ ಎಂದು ಹೆಸರಿಡಲಾಗಿದೆ. ಸೊ ಥಾಮ್ಜಾ ಎಂಬುದು ಒಂದು ಬ್ಲೂ ಹೋಲ್ ಅಂತಕ್ಕಂಥದ್ದು ನಿಮಗೆ ನೆನಪಿರಬೇಕು. ಕೇಳ್ಬೋದು, ಇತ್ತೀಚೆಗೆ ಸುದ್ದಿಯಲ್ಲಿರುವ ಥಾಮ್ಜಾ ಎಂಬುದು ಒಂದು ಬ್ಲೂ ಹೋಲ್ ಆಗಿದೆ. ಸೊ ಹಾಗಾದರೆ ಎಲ್ಲಿ ಕಂಡುಬರುತ್ತದೆ ಈ ಒಂದು ನೀಲಿ ರಂಧ್ರ, ಬ್ಲೂ ಹೋಲ್ ಅಂತ ಕೇಳಿದರೆ ಮೆಕ್ಸಿಕೋದಲ್ಲಿ ಕಂಡುಬರುತ್ತದೆ ಎಂಬುದು ನೆನಪಿರಬೇಕು. ಗಮನಿಸಿ, ನ್ಯೂ ಡೆಪ್ಸನ್ನು ಕಂಡುಹಿಡಿಯಲಾಗಿದೆ. ಇದು ವರ್ಲ್ಡ್ಸ್ ಡೀಪೆಸ್ಟ್ ಬ್ಲೂ ಹೋಲ್ ಆಗಿದೆ. ನೋಡಿ, ವರ್ಲ್ಡ್ ಅಂದರೆ ವಿಶ್ವದಲ್ಲೇ ಅತ್ಯಂತ ಆಳವಾಗಿರತಕ್ಕಂಥ ಬ್ಲೂ ಹೋಲ್ ಅಂತಕ್ಕಂಥದ್ದು. ಸೊ ಡಿಸ್ಕವರ್ ಮಾಡಲಾಗಿದೆ ವಿಜ್ಞಾನಿಗಳಿಂದ. ಮೆಕ್ಸಿಕೋ ದೇಶದಲ್ಲಿ ಕಂಡುಬಂದಿದೆ ಎಂಬುದು ಗಮನದಲ್ಲಿರಬೇಕು. ನೀವಿಲ್ಲಿ ಗಮನಿಸಬಹುದು ಈ ಒಂದು ಬ್ಲೂ ಹೋಲನ್ನು. ಓಕೆ, ಸೊ ಇದು ಕೂಡ ನೆನಪಿರಬೇಕಾಗಿರತಕ್ಕಂಥ ಪ್ರಮುಖ ಮಾಹಿತಿಯಾಗಿದೆ. ಇನ್ನು ಆರಂಭದಲ್ಲಿ 2ನೇ ಆಳವಾದ ಒಂದು ಸ್ಥಳ ಎಂದು ನಂಬಲಾಗಿತ್ತು. ಇತ್ತೀಚಿನ ಮಾಪನಗಳು ಸೊ ಇಲ್ಲಿ ಸಮುದ್ರ ಮಟ್ಟಕ್ಕಿಂತ 420 ಮೀಟರ್ಗಳಷ್ಟು ಆಳವನ್ನು ಮೀರಿದೆ ಇದು. ಆ ಕಾರಣಕ್ಕಾಗಿ ಇದುವರೆಗಿನ ಕಂಡುಹಿಡಿದ ಆಳವಾದ ನೀಲಿ ರಂಧ್ರವಾಗಿದೆ ಎಂದು ಹೆಸರಿಸಲ್ಪಟ್ಟಿದೆ. ನೆಕ್ಸ್ಟ್ 6ನೇ ಕ್ವಶನ್ ನೋಡಿ. ಅಮೆರಿಕದಲ್ಲಿ ನಡೆಯಲಿರುವ T20 ವಿಶ್ವಕಪ್ನಲ್ಲಿ
ICC ಮ್ಯಾಚ್ ರೆಫರಿಯಾಗಿ ಭಾರತವನ್ನು ಯಾರು ಪ್ರತಿನಿಧಿಸಲಿದ್ದಾರೆ? ನೋಡಿ, ICCಯ ಮ್ಯಾಚ್ ರೆಫರಿ ಅಂದರೆ ಮುಖ್ಯವಾಗಿ ಯಾವ ಯಾವ ದೇಶಗಳು ಅಲ್ಲಿ ಭಾಗವಹಿಸ್ತವೆ ಆ ದೇಶಗಳಿಂದ ರೆಫರಿಗಳು ಭಾಗವಹಿಸ್ತಾರೆ. ಸೊ ಇಲ್ಲಿ ಭಾರತದಿಂದ ರೆಫರಿಯಾಗಿ ಭಾಗವಹಿಸಿರ್ತಕ್ಕಂಥವ್ರು ಜಾವೆಗಲ್ ಶ್ರೀನಾಥ್. ತುಂಬಾ ಇಂಪಾರ್ಟೆಂಟ್ ಇದು ಕೂಡ. ICCಯ ಮ್ಯಾಚ್ ರೆಫರಿಯಾಗಿ ಜಾವೆಗಲ್ ಶ್ರೀನಾಥ್ ಭಾಗವಹಿಸ್ತಾ ಇದ್ದಾರೆ. ನೀವಿಲ್ಲಿ ಗಮನಿಸಬಹುದು. ICC 2020 ವರ್ಲ್ಡ್ ಕಪ್ ಆರಂಭವಾಗ್ತಾ ಇದೆ ಜೂನ್ 1ರಿಂದ. ಸೊ ಜಾವಗಲ್ ಶ್ರೀನಾಥ್ ಮತ್ತು ನಿತಿನ್ ಮೆನನ್, ಮದನ್ ಗೋಪಾಲ್, ಸೊ ಇವರು ಮೂವರು ಕೂಡ ನೇಮ್ಡ್ ಅಮಾಂಗ್ ದ ಮ್ಯಾಚ್ ಅಫಿಷಿಯಲ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಜಾವಗಲ್ ಶ್ರೀನಾಥ್ ಇಲ್ಲಿ ಮೇನ್ ರೆಫರಿಯಾಗಿ ಆಯ್ಕೆಯಾಗಿರತಕ್ಕಂಥದ್ದನ್ನು ಗಮನಿಸಬೇಕು. ಓಕೆ, ಸೊ ನೋಡಿ, ಜೂನ್ 1ರಿಂದ ಆರಂಭವಾಗಲಿರುವ ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ನಲ್ಲಿ ನಡೆಯಲಿರುವ T20 ವಿಶ್ವಕಪ್ನ ಮೊದಲ ಸುತ್ತಿನ ಅಂಪೈರ್ಗಳು ಮತ್ತು ಮ್ಯಾಚ್ ರೆಫರಿಗಳು ಸೇರಿದಂತೆ 26 ಮ್ಯಾಚ್ ಆಫೀಸರ್ಸ್ಗಳ ಪಟ್ಟಿಯನ್ನು ICC ಪ್ರಕಟಿಸಿದೆ. ಅಂಪೈರ್ಗಳಾದ ನಿತಿನ್ ಮೆನನ್, ಜಯರಾಮ್ ಮದನ್ ಗೋಪಾಲ್ ಮತ್ತು ICC ಮ್ಯಾಚ್ ರೆಫರಿ ಜಾವಗಲ್ ಶ್ರೀನಾಥ್ ಅವರು ಮುಂದಿನ ತಿಂಗಳು ಅಮೆರಿಕದಲ್ಲಿ ನಡೆಯಲಿರುವ T20 ವಿಶ್ವಕಪ್ನಲ್ಲಿ ಭಾರತದ ಮುಖ್ಯ ರೆಫರಿಗಳಾಗಿ ಪ್ರತಿನಿಧಿಸಲಿದ್ದಾರೆ. ICCಯ ಪ್ರಧಾನ ಕಚೇರಿ ದುಬೈನಲ್ಲಿ ಕಂಡುಬರುತ್ತದೆ. ನೋಡಿ, UAEಯ ದುಬೈನಲ್ಲಿ ಕಂಡುಬರುತ್ತದೆ. ಪ್ರಸ್ತುತ CEO ಜಿಯೋಫ್ ಅಲ್ಲರ್ಡೈಸ್, ಅಧ್ಯಕ್ಷರು ಗ್ರೇಗ್ ಬಾರ್ಕ್ಸ್. ಓಕೆ, ಸೊ ನೆಕ್ಸ್ಟ್ ನಾವು 7ನೇ ಕ್ವಶನ್ ನೋಡೋಣ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಪರವಾಗಿ ಮಾನವರು ಬರೆದ ಅಧಿಕೃತ ಹೇಳಿಕೆಗಳನ್ನು ಓದಲು ರಚಿಸಲಾದ ವಿಕ್ಟೋರಿಯಾ ಸಿ, ನೋಡಿ ಗಮನಿಸಿ, ವಿಕ್ಟೋರಿಯಾ ಸಿ ಹೆಸರಿನ ವಿಶ್ವದ ಮೊಟ್ಟ ಮೊದಲ AI ರಾಜತಾಂತ್ರಿಕ, ನೋಡಿ AI ರಾಜತಾಂತ್ರಿಕವನ್ನು ನಿಯೋಜಿಸುವ ಮೂಲಕ ಯಾವ ದೇಶ ಇತಿಹಾಸವನ್ನು ನಿರ್ಮಿಸಿದೆ? ಗಮನಿಸಬೇಕು. ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 3 ಉಕ್ರೇನ್. ಹಾಗಾದರೆ ಏನಿದು ವಿಕ್ಟೋರಿಯಾ ಸಿ? ನೋಡಿ, ವಿಕ್ಟೋರಿಯಾ ಸಿ ಎಂಬುದು ವಕ್ತಾರರು ಅಂತ ಹೇಳ್ತೇವೆ. ಅಂದರೆ ಒಂದು ದೇಶ, ಅಂದರೆ ನಮ್ಮ ದೇಶ ಇದೆ, ನಮ್ಮ ದೇಶಕ್ಕೆ ವಿದೇಶಾಂಗ ಸಚಿವರು ಬೇಕಾಗಿರುತ್ತದೆ. ಸೊ ವಿದೇಶಾಂಗ ಸಚಿವರು ಇರ್ತಾರೆ. ಆ ವಿದೇಶಾಂಗ ಸಚಿವರಿಗೆ ವಿಶಿಷ್ಟ ರೀತಿಯ ಕಾರ್ಯಗಳನ್ನು ಮಾಡಿಕೊಡುವುದಕ್ಕೆ ಒಬ್ಬ ಕಾರ್ಯದರ್ಶಿಯನ್ನು ನೇಮಕ ಮಾಡಲಾಗಿರುತ್ತದೆ. ಆ ಕಾರ್ಯದರ್ಶಿಯ ಸ್ಥಾನಕ್ಕೆ ಇದೀಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ನೇಮಕ ಮಾಡಿರ್ತಕ್ಕಂಥ ವಿಶ್ವದ ಮೊಟ್ಟ ಮೊದಲ ದೇಶ ಉಕ್ರೇನ್. ಆ ಉಕ್ರೇನ್ ದೇಶ ಅದಕ್ಕೆ ವಿಕ್ಟೋರಿಯಾ ಸಿ ಎಂಬತಕ್ಕಂಥ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಈ ಒಂದು ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿಯ ಒಂದು ಹುದ್ದೆಯನ್ನು ನೀಡಿರ್ತಕ್ಕಂಥದ್ದು. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟು, ಗಮನಿಸಬೇಕು ನೀವು. ಮೀಟ್ ವಿಕ್ಟೋರಿಯಾ ಸಿ, ಗಮನಿಸಿ, ವಿಕ್ಟೋರಿಯಾ ಸಿ ದಿ ವರ್ಲ್ಡ್ಸ್ ಫಸ್ಟ್ AI ಡಿಪ್ಲೊಮೇಟ್ ರೆಪ್ರೆಸೆಂಟೆಡ್ ಉಕ್ರೇನ್. ನೋಡಿ, ಇದೊಂದು ಡಿಪ್ಲೊಮೇಟ್ ಆಗಿರತಕ್ಕಂಥದ್ದು. ಓಕೆ, ಸೊ ಡಿಪ್ಲೊಮೇಟ್ ಅಂದರೆ ವಿದೇಶಾಂಗ ವಕ್ತಾರರು ಅಂತ ಕರೀತಾರಲ್ಲ, ನೀವಿಲ್ಲಿ ಕೇಳಿರ್ಬೋದು. ಫಾರಿನ್ ಒಂದು ಡಿಪ್ಲೊಮೇಟ್ ಅಂತ ಕರಿತೀವಿ ನಾವು ಇಂಗ್ಲೀಷಲ್ಲಿ. ಫಾರಿನ್ ಡಿಪ್ಲೊಮೇಟ್ ಅಂದರೆ ವಿದೇಶಾಂಗ ವಕ್ತಾರರು. ಸೊ ಈ ವಿದೇಶಾಂಗ ವಕ್ತಾರರ ಹುದ್ದೆಗೆ ಸೊ ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ನೇಮಕ ಮಾಡಿದೆ ಉಕ್ರೇನ್. ಉಕ್ರೇನ್ ದೇಶ ನೇಮಕ ಮಾಡಿರ್ತಕ್ಕಂಥ ಆ ಒಂದು ಡಿಪ್ಲೊಮೇಟ್ ಯಾರಂತ ಹೆಸರಿನ ಏನಂತ ಕೇಳಿದ್ರೆ ವಿಕ್ಟೋರಿಯಾ ಸಿ ಅಂತ ಕರಿತೀವಿ. ಓಕೆ, ಸೊ ತುಂಬಾ ಇಂಪಾರ್ಟೆಂಟು, ನೀವಿಲ್ಲಿ ಗಮನಿಸಬಹುದು. ವಿಕ್ಟೋರಿಯಾ ಸಿ ಎಂಬ ಹೆಸರನ್ನು ನೀವಿಲ್ಲಿ ಇಂಗ್ಲೀಷಲ್ಲೂ ಕೂಡ ಇದೆ. ವಿಕ್ಟೋರಿಯಾ ಸಿ ಎಂಬುದು ದಿ AI ಡಿಪ್ಲೊಮೇಟ್ ಆಗಿದೆ. ಹ್ಯಾಸ್ ಬಿನ್ ಕ್ರಿಯೇಟೆಡ್ ಟು ಸೇವ್ ದ ಟೈಮ್ ಆ್ಯಂಡ್ ರಿಸೋರ್ಸಸ್ ಆಫ್ ದ ಉಕ್ರೇನಿಯನ್ ಡಿಪ್ಲೊಮೇಟ್ಸ್ ಅಂತ ಕರಿತೀವಿ. ಅಂದರೆ ಸೊ ಇದು ಮುಖ್ಯವಾಗಿ ನೋಡಿ, ಇದು ಸೇಮ್ ಮತ್ತು ಟೈಮ್ ಮತ್ತು ಒಂದು ರಿಸೋರ್ಸ್ಗೆ ಸಂಬಂಧಪಟ್ಟಂತೆ ಸೇವ್ ಮಾಡುತ್ತದೆ ಅಂತಕ್ಕಂಥ ಮಾಹಿತಿ ನೀಡಲಾಗಿದೆ. ಸೊ ಇದು ವಿಶ್ವದ ಮೊದಲ AI ರಾಜತಾಂತ್ರಿಕವಾಗಿದೆ. ಸೊ ಉಕ್ರೇನ್ ಇದನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇದೊಂದು ಫಾರಿನ್ ಮಿನಿಸ್ಟ್ರಿ ಸ್ಪೋಕ್ ಸ್ಪೀಕರ್ಸ್ ಅಂತ ಕರೀತಾರೆ. ಓಕೆ, ಸೊ ಈ ಒಂದು AI ರಾಜತಾಂತ್ರಿಕ ನೋಟ ಮತ್ತು ಧ್ವನಿ ಏನಿದೆ, ಉಕ್ರೇನಿಯನ್ ಗಾಯಕಿ ಮತ್ತು TV ಪ್ರಸಿದ್ಧಿಯಾದ ರೊಸಾಲಿ ನಾಂಬ್ರೆ ಅವರ ಮಾದರಿಯಾಗಿದೆ. ಸೊ ರೊಸಾಲಿ ನಾಂಬ್ರೆ ಈ ಹಿಂದೆ ಗಾಯಕಿ ಮತ್ತು TV ನಿರೂಪಕಿಯಾಗಿದ್ದರು ಅವರು. ಸೊ ಅವರ ಒಂದು ಹೆಸರಿನೊಂದಿಗೆ ಮತ್ತು ಅವರ ಬಿಂಬವನ್ನು ಹೋಲ್ತಕ್ಕಂಥ ಮಾದರಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ನೋಂಬ್ರೆ ಭಾಗವಹಿಸುವಿಕೆಯನ್ನು ಉಚಿತವಾಗಿ ನೀಡಲಾಗಿದೆ ಎಂದು ವರದಿಯಾಗಿದೆ. ಇನ್ನು ಡೀಪ್ ಫೇಕ್ನಂತಹ ಕಾಳಜಿಗಳನ್ನು ಪರಿಹರಿಸಲು
ವಿಕ್ಟೋರಿಯಾದ ಪ್ರತಿಯೊಂದು ಹೇಳಿಕೆಗಳು ಸಚಿವಾಲಯದ ವೆಬ್ಸೈಟ್ನಲ್ಲಿ ಅಧಿಕೃತ ಪಠ್ಯ ಆವೃತ್ತಿಗೆ ಲಿಂಕ್ ಮಾಡುವ ಅನನ್ಯ QR ಕೋಡನ್ನು ಒಳಗೊಂಡಿರುತ್ತದೆ. ಸಂವಹನದಲ್ಲಿ ದೃಢೀಕರಣ ಮತ್ತು ಪಾರದರ್ಶಕತೆಯನ್ನು ಖಚಿತಪಡಿಸುತ್ತದೆ ಇದು. ನೆಕ್ಸ್ಟ್ ನಾವು 8ನೇ ಕ್ವಶನ್ ನೋಡೋಣ. ISL 2023-24 ಋತುವಿನಲ್ಲಿ ಮುಂಬೈ ಸಿಟಿ FC ನೋಡಿ, ಮುಂಬೈ ಸಿಟಿ FC ಯಾವ ಕ್ಲಬ್ಬನ್ನು ಸೋಲಿಸುವ ಮೂಲಕ ಪ್ರತಿಷ್ಠಿತ ISL ಕಪ್ ಅಂದರೆ ಇಂಡಿಯನ್ ಸೂಪರ್ ಲೀಗ್ ಕಪ್ಪನ್ನು ಗೆದ್ದುಕೊಂಡಿದೆ? ತುಂಬಾ ಇಂಪಾರ್ಟೆಂಟು, ಇಂಡಿಯನ್ ಸೂಪರ್ ಲೀಗ್ ಕಪ್. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 4 ಸರಿಯಾಗಿದೆ. ಮೋಹನ್ ಬಗಾನ್ ಸೂಪರ್ ಜೈಂಟ್ಸ್ ಅಂತ ಕರಿತೀವಿ. ಮೋಹನ್ ಬಗಾನ್ ಸೂಪರ್ ಜೈಂಟ್ಸನ್ನು ಸೋಲಿಸುವ ಮೂಲಕ ಮುಂಬೈ ಸಿಟಿ FC ಏನಿದೆ ಈ ವರ್ಷದ ಇಂಡಿಯನ್ ಸೂಪರ್ ಲೀಗ್ ಕಪ್ಪನ್ನು ತನ್ನದಾಗಿಸಿಕೊಂಡಿದೆ. ಹಾಗಾದರೆ ಇಂಡಿಯನ್ ಸೂಪರ್ ಲೀಗ್ ಕಪ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ಸೊ ಇದು ಫುಟ್ಬಾಲ್ ಎಂಬುದು ಗಮನಿಸಬೇಕು. ಹೆಚ್ಚಿನ ಮಾಹಿತಿ ನಾವು ತಿಳ್ಕೊಳ್ಳೋಣ. ಗಮನಿಸಿ, ಬ್ರೇಕ್ ಮೋಹನ್ ಬಗಾನ್ ಸೂಪರ್ ಗೈಂಟ್ ಸೊ ವಾಟ್ಸ್ ವಿತ್ ಎ ಕಮ್ ಫ್ರಮ್ ಬಿಹೈಂಡ್ ವಿನ್ ಅಟ್ ಸಾಲ್ಟ್ ಲೇಕ್. ಓಕೆ, ಸೊ ಹೆಚ್ಚಿನ ಮಾಹಿತಿ ನಾವು ನ್ಯೂಸ್ ಪೇಪರಲ್ಲಿದೆ, ತಿಳ್ಕೊಳ್ಳೋಣ. ಕೋಲ್ಕತ್ತಾದ ವಿವೇಕಾನಂದ ಯುವ ಭಾರತಿ ಕ್ರೀಡಾಂಗಣದಲ್ಲಿ ನಡೆದ 2023-24 ಇಂಡಿಯನ್ ಸೂಪರ್ ಲೀಗ್ ISL ಫೈನಲ್ನಲ್ಲಿ ಮುಂಬೈ ಸಿಟಿ FC ಫುಟ್ಬಾಲ್ ಕ್ಲಬ್ ಮೋಹನ್ ಬಗಾನ್ ಸೂಪರ್ ಜೈಂಟ್ ತಂಡವನ್ನು ಸೋಲಿಸಿತು. ಇದು ಮುಂಬೈ ಸಿಟಿ FCಗೆ 2ನೇ ಪ್ರಶಸ್ತಿಯಾಗಿದೆ. ಆಲ್ರೆಡಿ ಮುಂಬೈ ಸಿಟಿ FC 2020-21ರಲ್ಲಿ ಮೋಹನ್ ಬಗಾನ್ ತಂಡವನ್ನು ಸೋಲಿಸುವ ಮೂಲಕ ತನ್ನ ಮೊಟ್ಟಮೊದಲ ISL ಪ್ರಶಸ್ತಿಯನ್ನು ಗೆದ್ದುಕೊಂಡಿತ್ತು ಎಂಬುದು ಗಮನಿಸಬೇಕು. ನೆಕ್ಸ್ಟ್ 9ನೇ ಕ್ವಶನ್ ನೋಡೋಣ. ಪ್ರತಿ ವರ್ಷ ಮೇ 8ರಂದು ವಿಶ್ವ ರೆಡ್ ಕ್ರಾಸ್ ಮತ್ತು ರೆಡ್ ಕ್ರೆಸೆಂಟ್ ದಿನವನ್ನು ಆಚರಿಸಲಾಗುತ್ತದೆ. ಹಾಗಾದರೆ ಕೆಳಗಿನ ಯಾವ ವರ್ಷದಲ್ಲಿ ಕರ್ನಾಟಕದಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ಹುಟ್ಟಿಕೊಂಡಿತು? ರೆಡ್ ಕ್ರಾಸ್ ಸಂಸ್ಥೆ ಕರ್ನಾಟಕದಲ್ಲಿ ಯಾವಾಗ ಸ್ಥಾಪನೆಯಾಯಿತು ಅಂತ ಕೇಳಿದರೆ 1921. ಆಪ್ಷನ್ ನಂಬರ್ 3 ಸರಿಯಾಗಿದೆ. ನೋಡಿ, ವಿಶ್ವ ಶಾಂತಿಗಾಗಿ ರೆಡ್ ಕ್ರಾಸ್ ಸಂಸ್ಥೆ ನಾವು ನೋಡಿ ಪ್ರತಿ ವರ್ಷ ಮೇ 8ರಂದು ವಿಶ್ವ ರೆಡ್ ಕ್ರಾಸ್ ಅಥವಾ ರೆಡ್ ಕ್ರೆಸೆಂಟ್ ದಿನ ಆಚರಿಸಲಾಗುತ್ತದೆ. ಯಾಕಂದರೆ ಮೇ 8, 1828ರಂದು ಜಿನೇವಾದಲ್ಲಿ ಜನಿಸ್ತಕ್ಕಂಥವರು ಹೆನ್ರಿ ಡುನಾಂಟ್ ಅಂತ ಕರಿತೀವಿ. ನೋಡಿ, ಹೆನ್ರಿ ಡುನಾಂಟ್ರವರು ಮೇ 8, 1828ರಂದು ಜಿನೇವಾದಲ್ಲಿ ಜನಿಸ್ತಾರೆ. ಸೊ ಇವರ ನೆನಪಿಗಾಗಿ ಪ್ರತಿ ವರ್ಷ ನಾವು ವಿಶ್ವ ರೆಡ್ ಕ್ರಾಸ್ ದಿನವನ್ನು ಆಚರಣೆ ಮಾಡ್ತೀವಿ. ಯಾಕಂದರೆ ಇವರು ಹೆನ್ರಿ ಡುನಾಂಟ್ ಏನಿದ್ದಾರೆ ಇವರು ICRC ಅಂದರೆ ಇಂಟರ್ನ್ಯಾಷನಲ್ ಕಮಿಟಿ ಆಫ್ ದ ರೆಡ್ ಕ್ರಾಸ್ ಸ್ಥಾಪಕರು ಇವರು. ಅಂದರೆ ರೆಡ್ ಕ್ರಾಸ್ ಸಂಸ್ಥೆಯನ್ನು ವಿಶ್ವ ಮಟ್ಟದಲ್ಲಿ ಸ್ಥಾಪನೆ ಮಾಡುತ್ತಾರೆ. ಸೊ ಇದರ ಮೂಲಕ ಅತ್ಯಂತ ಬಡತನ ಮತ್ತು ರೋಗಿಗಳಿಗೆ ಉಚಿತವಾಗಿ ಚಿಕಿತ್ಸೆಗೆ ಮತ್ತು ಯಾವುದಾದ್ರೂ ಅಪಘಾತದ ಸಂದರ್ಭ ಆಗಿರ್ಬೋದು ಮತ್ತು ಅತ್ಯಂತ ಚಂಡಮಾರುತಗಳು, ಭೀಕರ ಬರಗಾಲ ಬಂದಂಥ ಸಂದರ್ಭದಲ್ಲಿ ಜನರಿಗೆ ಸಹಾಯ ಮಾಡತಕ್ಕಂಥ ಒಂದು ಶಾಂತಿಯುತ ಸಂಸ್ಥೆಯಾಗಿದೆ. ಈ ಸಂಸ್ಥೆಯ ಸ್ಥಾಪಕ ಹೆನ್ರಿ ಡುನಾಂಟ್ರವರು. ಸೊ ಅವರ ಜನ್ಮದಿನವನ್ನು ನಾವು ವಿಶ್ವ ರೆಡ್ ಕ್ರಾಸ್ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಅವರ ಸಾಧನೆಗಾಗಿ ಪ್ರತಿಷ್ಠಿತ ನೊಬೆಲ್ ಶಾಂತಿ ಪ್ರಶಸ್ತಿ ಕೂಡ ನೀಡಲಾಗಿದೆ. ಇದು ಏನೇನು ಕಾರ್ಯ ಮಾಡುತ್ತದೆ ಅಂದರೆ ಆಹಾರದ ಕೊರತೆ, ನೈಸರ್ಗಿಕ ವಿಕೋಪಗಳು, ಯುದ್ಧ ಮತ್ತು ಸಾಂಕ್ರಾಮಿಕ ರೋಗಗಳಿಂದ ಬಳಲುತ್ತಿರುವ ಜನರಿಗೆ ಆ ಒಂದು ಸಂದರ್ಭದಲ್ಲಿ ಸಮರ್ಪಿಸಲಾಗಿದೆ. ಅಂದರೆ ಮುಖ್ಯವಾಗಿ ಅವರಿಗೆ ಸಹಾಯ ಮಾಡತಕ್ಕಂಥ ಒಂದು ಸಂಸ್ಥೆ ಇದು. ನಿಜವಾಗಿಯೂ ಅಗತ್ಯವಿರುವ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಸಹ ಒದಗಿಸುತ್ತದೆ. ಹಲವಾರು ವಿಪತ್ತುಗಳಿಂದ ಬಳಲುತ್ತಿರುವ ಅಗತ್ಯವಿರುವ ಜನರಿಗೆ ಸಹಾಯ ಮಾಡಲು ಅನೇಕ ಸರ್ಕಾರಗಳು ಮತ್ತು ಖಾಸಗಿ ಸಂಸ್ಥೆಗಳು ಸಕ್ರಿಯ ಸದಸ್ಯರಾಗಿದ್ದಾರೆ. ಇದಕ್ಕೆ ವರ್ಲ್ಡ್ ರೆಡ್ ಕ್ರಾಸ್ ಡೇ 2024 ಥೀಮ್ ನೋಡೋದಾದರೆ ನೋಡಿ, ಈ ವರ್ಷದ ಥೀಮ್ ಐ ಗಿವ್ ವಿತ್ ಜಾಯ್ ಆ್ಯಂಡ್ ದ ಜಾಯ್ ಐ ಗಿವ್ ಈಸ್ ಎ ರಿವಾರ್ಡ್ಸ್ ಎಂಬುದು ಈ ವರ್ಷದ ಥೀಮ್ ಆಗಿದೆ. ತುಂಬಾ ಇಂಪಾರ್ಟೆಂಟು ಈ ಥೀಮು. ಸೊ ಇಲ್ಲಿ ಗಮನಿಸಿ, ಎವ್ರಿಥಿಂಗ್ ವಿ ಡೂ ಕಮ್ಸ್ ಫ್ರಮ್ ದ ಹಾರ್ಟ್. ಇದು ಉದ್ಘಾಟನೆಗೆ ಸಂದರ್ಭದಲ್ಲಿ ಇರತಕ್ಕಂಥ ಒಂದು ಥೀಮ್ ಆಗಿತ್ತು. ಸೊ ಮೇನ್ ಥೀಮು ಇದಾಗಿರುತ್ತದೆ, ಐ ಗಿವ್ ವಿತ್ ಜಾಯ್ ಆ್ಯಂಡ್ ದ ಜಾಯ್ ಐ ಗಿವ್ ಈಸ್ ಎ ರಿವಾರ್ಡ್ಸ್ ಎಂಬತಕ್ಕಂಥದ್ದು ಈ ವರ್ಷದ ಥೀಮ್. ರೆಡ್ ಕ್ರಾಸ್ ಸೊಸೈಟಿ 7 ಮುಖ್ಯ ತತ್ವಗಳನ್ನು ಹೊಂದಿದೆ. ಒಂದನೇದಾಗಿ ಮಾನವೀಯತೆ ಮೆರೆಯುವುದು, ಎರಡನೇದಾಗಿ ನಿಷ್ಪಕ್ಷಪಾತವಾಗಿ ಎಲ್ರಿಗೂ ಸೇವೆ ನೀಡತಕ್ಕಂಥದ್ದು,
ಮೂರನೇದಾಗಿ ತಟಸ್ಥತೆ ಅಂದರೆ ಶಾಂತಿಯನ್ನು ಬಯಸ್ತಕ್ಕಂಥದ್ದು, ಯುದ್ಧ ಈ ಥರ ಭೀಕರ ಸಂದರ್ಭಗಳನ್ನು ತಡೆದು ಅಲ್ಲಿ ತಟಸ್ಥತೆಯನ್ನು ನಿರ್ಮಾಣ ಮಾಡತಕ್ಕಂಥದ್ದು, ಸ್ವಾತಂತ್ರ್ಯವನ್ನು ನೀಡ್ತಕ್ಕಂಥದ್ದು, ಸ್ವಯಂ ಪ್ರೇರಿತ ಸೇವೆಯನ್ನು ಒಳಗೊಂಡಿದೆ, ಏಕತೆ, ಸಾರ್ವತ್ರಿಕತೆ. ಸೊ ಈ 7 ಮುಖ್ಯ ಇದರ ತತ್ವಗಳಾಗಿವೆ. ಇನ್ನು ರೆಡ್ ಕ್ರಾಸ್ ಸಂಸ್ಥೆ ಬಗ್ಗೆ ನಾವು ನೋಡೋದಾದರೆ ನೋಡಿ, ರೆಡ್ ಕ್ರಾಸ್ ಸಂಸ್ಥೆ 1859 ಜೂನ್ 24ರಂದು ಸಲ್ಫರಿನೋ ಕದನದ ಗಾಯಳುಗಳ ಮನಕುಲುಕುವ ದೃಶ್ಯವನ್ನು ಕಂಡ ಹೆನ್ರಿ ಡುನಾಂಟ್ ಜನರಿಂದ ಜನರಿಗೆ ನೆರವು ಎಂಬ ಕಲ್ಪನೆಯೊಂದಿಗೆ 1863ರಲ್ಲಿ ರೆಡ್ ಕ್ರಾಸ್ ಸಂಸ್ಥೆಯನ್ನು ಹುಟ್ಟಿಹಾಕಿದರು. ಗಮನಿಸಿ, 1863ರಲ್ಲಿ ರೆಡ್ ಕ್ರಾಸ್ ಸಂಸ್ಥೆಯನ್ನು ಹುಟ್ಟಿ ಹಾಕ್ತಾರೆ ಹೆನ್ರಿ ಡುನಾಂಟ್ರವರು. ಯಾವ ಸಂದರ್ಭ? ಸಲ್ಫರಿನೋ ಕದನದಲ್ಲಿ ಗಾಯಾಳುಗಳಿಗೆ ಆಗಿರತಕ್ಕಂಥ ಒಂದು ಸಾವು ನೋವನ್ನು ಗುರುತಿಸಿ ಇದನ್ನು ಸ್ಥಾಪನೆ ಮಾಡುತ್ತಾರೆ. ಇದು ರೆಡ್ ಕ್ರಾಸ್ ಸಂಸ್ಥೆ ಎನ್ನುವುದು ಜಾಗತಿಕ ಮಟ್ಟದಲ್ಲಿ ಸರ್ವಕಾಲಿಕ ಸೇವಾ ಸಂಘಟನೆಯಾಗಿದೆ. ಭಾರತದಲ್ಲೂ ಕೂಡ ಇದನ್ನು 1920ರಲ್ಲಿ ರೆಡ್ ಕ್ರಾಸ್ ಸಂಸ್ಥೆಯ ಉದಯ ಆಯಿತು. ಕರ್ನಾಟಕದಲ್ಲಿ 1921ರಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ಹುಟ್ಟಿಕೊಂಡಿತು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯು ಅತ್ಯಂತ ವಿಶಾಲವಾದ ಹಾಗೂ ದೇಶೀಯ ಮಾನವೀಯ ಸೇವಾ ಸಂಘಟನೆಯಾಗಿದೆ. ನೆಕ್ಸ್ಟ್ ನಾವು 10ನೇ ಕ್ವಶನ್ ನೋಡೋಣ. ಏಪ್ರಿಲ್ 2024ರಲ್ಲಿ ಕೆಳಗಿನ ಯಾವ ಭಾರತೀಯ ರಾಜ್ಯದಲ್ಲಿ ವೆಸ್ಟ್ ನೈಲ್ ಜ್ವರ, ನೋಡಿ ವೆಸ್ಟ್ ನೈಲ್ ಫೀವರ್ದ ಪ್ರಕರಣ ಪತ್ತೆಯಾಗಿದೆ? ಸರಿಯಾಗಿರ್ತಕ್ಕಂಥ ಉತ್ತರ ಕೇರಳದಲ್ಲಿ. ಆಪ್ಷನ್ ನಂಬರ್ 3 ಸರಿಯಾಗಿದೆ. ಕೇರಳದಲ್ಲಿ ವೆಸ್ಟ್ ನೈಲ್ ವೈರಸ್ ಕಂಡುಬಂದಿದೆ. ಸೊ ನೆರೆ ರಾಜ್ಯದಲ್ಲಿ ಇದೀಗ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ಕನ್ನಡದ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ನೋಡಿ, ವೆಸ್ಟ್ ನೈಲ್ ಫೀವರ್ ಅಂತ ಕರಿತೀವಿ. ಸೊ ಸೊ ಇದೊಂದು ಕ್ಯೂಲೆಕ್ಸ್ ಸೊಳ್ಳೆ, ನೋಡಿ ಕ್ಯೂಲೆಸ್ ಮಸ್ಕಿಟೋಸ್ಗಳಿಂದ ಹರಡುತ್ತದೆ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ವೆಸ್ಟ್ ನೈಲ್ ಜ್ವರ ಅಂತ ಕರಿತೀವಿ. ವೆಸ್ಟ್ ನೈಲ್ ಫೀವರ್ ಯಾವುದರಿಂದ ಮಾನವನಿಗೆ ಹರಡುತ್ತದೆ ಅಂತ ಕೇಳಿದರೆ ಕ್ಯೂಲೆಕ್ಸ್ ಸೊಳ್ಳೆಗಳಿಂದ ಮಾನವನಿಗೆ ಹರಡುತ್ತದೆ. ಓಕೆ, ಹಾಗಾದರೆ ಏನಿದು ವೆಸ್ಟ್ ನೈಲ್ ವೈರಸ್? ವೆಸ್ಟ್ ನೈಲ್ ಸೋಂಕು 1937ರಲ್ಲಿ ಮೊದಲ ಬಾರಿಗೆ ಉಗಾಂಡದಲ್ಲಿ ಕಾಣಿಸಿಕೊಂಡಿದೆ. ಭಾರತದಲ್ಲಿ ಇದು ಮೊದಲ ಬಾರಿಗೆ 2011ರಲ್ಲಿ ಕೇರಳದಲ್ಲಿ ಕಾಣಿಸಿಕೊಂಡಿತ್ತು. 2019ರಲ್ಲಿ ಕೇರಳದ ಮಲಪ್ಪುರಂನಲ್ಲಿ 6 ವರ್ಷದ ಬಾಲಕ ಸೋಂಕಿನಿಂದ ಮೃತಪಟ್ಟಿದ್ದ. ಅದೇ ರೀತಿ 2022ರಲ್ಲೂ ಸಹ 47 ವಯಸ್ಸಿನ ಮಹಿಳೆಯೊಬ್ಬರು ತ್ರಿಶೂರಿನಲ್ಲಿ ಮೃತಪಟ್ಟಿದ್ದರು ಇದರಿಂದಾಗಿ. ನೆಕ್ಸ್ಟ್ 11ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಯಾವ ದೇಶವು ಉಜ್ಬೇಕಿಸ್ತಾನನ್ನು ಸೋಲಿಸುವ ಮೂಲಕ ಪುರುಷರ AFC ಅಂಡರ್-23 ಏಷ್ಯನ್ ಕಪ್ 2024 ಗೆದ್ದುಕೊಂಡಿದೆ? ಜಪಾನ್ ದೇಶ. ಆಪ್ಷನ್ ನಂಬರ್ 3 ಸರಿಯಾಗಿದೆ. ಜಪಾನ್ ಬೀಟ್ ಉಜ್ಬೇಕಿಸ್ತಾನ್ ಟು ಬಿಕಮ್ಸ್ ದ ಫಸ್ಟ್ 2 ಟೈಮ್ ಚಾಂಪಿಯನ್ಸ್ ಆಫ್ AFC ಅಂಡರ್-23 ಏಷ್ಯಾ ಕಪ್. ನೋಡಿ, ಜಪಾನ್ ಇಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಸೊ ಈ ಒಂದು ಮಾಹಿತಿ ಕೂಡ ಇಂಪಾರ್ಟೆಂಟು. ಕತಾರ್ನ ದೋಹಾದಲ್ಲಿ ನಡೆದಂಥ ಫೈನಲ್ ಪಂದ್ಯದಲ್ಲಿ ಜಪಾನ್ ಈ ಸಾಧನೆಯನ್ನು ಮಾಡಿದೆ. ಇದೊಂದು AFC ಅಂಡರ್-23 ಏಷ್ಯನ್ ಕಪ್ ಪ್ರಶಸ್ತಿಯಾಗಿದೆ. ಓಕೆ, ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಗಳು ಸ್ನೇಹಿತರೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.